ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ಸು ಈ ಹಿಂದೆ ಜೀವಾವಧಿ ಶಿಕ್ಷೆ ಆಗಿತ್ತು. ಈಗ ಪ್ರಮುಖವಾಗಿ ಅದನ್ನ ರದ್ದು ಕೋರಿ ಪ್ರಮುಖವಾಗಿ ವಿನಯ್ ಮತ್ತು ಚಂದ್ರಶೇಖರ್ ಇಂಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಸಿಬಿಐ ಪರ ವಕೀಲರು 4 ವಾರ ನಮ್ಮ ಕಾಲಾವಕಾಶಗಳು ಬೇಕು ಅಂದಿದ್ದಾರೆ. ಸಿ.ವಿ. ನಾಗೇಶು ವಾದ ಮಂಡಿಸ್ತಿರೋದೇನು ಅಂತಂದ್ರೆ, ಈಗಾಗಲೇ ಪ್ರಬಲ ಸಾಕ್ಷಿಗಳು ಯಾವುದೇ ಇಲ್ಲದೆ ಇದ್ರೂ ಜೀವಾವಧಿ ಶಿಕ್ಷೆ ಕೊಟ್ಟುಬಿಟ್ಟಿದ್ರಿ ನಮ್ಮ ಕಕ್ಷಿದಾರರಿಗೆ, ಅವರನ್ನ ಬೇರೆ ವಿಚಾರಣೆಗೆ ತಗೊಂಬನ್ನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಿದ್ದಾರೆ. ಸಿ.ವಿ. ನಾಗೇಶ್ ಅವರು ತಮ್ಮ ಪರವಾಗಿ ಬಂದಿರೋದಕ್ಕೆ ಏನೇನು ಹೇಳಬೇಕು ಅದನ್ನು ಅವರು ಪರವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಕೋರ್ಟ್ 10 ವರ್ಷದ ವಿಚಾರಣೆ ಹಂತದಲ್ಲಿ CBI ದಾಖಲೆಗಳು ಎಲ್ಲ ಪುರಸ್ಕರಿಸಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು ಸ್ವತಃ ಸಿ.ವಿ. ನಾಗೇಶ್ ಅವರಿಗೆ ಗೊತ್ತಿರುತ್ತೆ ಇದು ಎಷ್ಟು ಮಟ್ಟಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋದು. ಪ್ರಬಲ ಸಾಕ್ಷಿಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ಮಟ್ಟದ ತೀರ್ಪಿಗೆ ಕರ್ನಾಟಕ ಸಾಕ್ಷಿ ಆಗ್ತಿರಲಿಲ್ಲ. ಸ್ವಂತ ಸಿ.ವಿ. ನಾಗೇಶ್ ಅವರಿಗೆ ಅಷ್ಟು ವಿಚಾರ ತಿಳ್ಕೊಂಡಿದ್ರು ಕೂಡ ಅವರ ವಾದ ಆ ನಿಟ್ಟಲ್ಲಿದೆ ಅಂತಂದರೆ ಅವ್ರ ಹತ್ರ ಇನ್ನೂ ಏನೋ ಬೇರೆ ಇವರನ್ನ ಈಚೆ ತರೋದಕ್ಕೆ ಇನ್ನೂ ಒಂದಷ್ಟು ಅಸ್ತ್ರಗಳು ಇರ್ಬೋದೇನೋ, ಆ ನಿಟ್ಟಲ್ಲಿ ಅವ್ರ ಹೋರಾಟ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಕಾದು ನೋಡೋಣ ಹೈಕೋರ್ಟ್ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ, ಅಲ್ಲಿಯ ತೀರ್ಪು ಯಾವುದನ್ನ ಕಾಯ್ದಿರಿಸಿದೆ ಅನ್ನುವಂಥದ್ದು ನೋಡೋಣ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.